ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇಂದಿನ ದಿನಮಾನಗಳಲ್ಲಿ ಟ್ಯಾಟೂ ಎಂದ್ರೆ ಯಾರಿಗೆ ತಾನೇ ಗೊತ್ತಿರುವುದಿಲ್ಲ ಹೇಳಿ. ಹದಿಹರೆಯದವರಿಂದ ಹಿಡಿದು ಮಧ್ಯ ವಯಸ್ಕರವರೆಗೂ ಟ್ಯಾಟೂ ಬಲು ಜನಪ್ರಿಯ. ಇದು ಇಂದಿನ ಯುಗದ ಆಕರ್ಷಕ ಅಲಂಕಾರ ಎಂದರೂ ತಪ್ಪಾಗದು. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಟ್ಯಾಟೂ ಸಾಕಷ್ಟು ಪ್ರಸಿದ್ಧತೆಯನ್ನ ಪಡೆದಿದ್ದು ಅದರ ಪ್ರಭಾವ ಭಾರತದಲ್ಲೂ ಕೂಡ ಕಾಣಬಹುದಾಗಿದೆ. ಈ ಮೊದಲು ಅಚ್ಚೆ ಎಂದು ಚರ್ಮದ ಮೇಲೆ ಹಾಕಿಸಿಕೊಳ್ಳಲಾಗ್ತಿತ್ತು. ಇದು ಬದಲಾದ ವಿದ್ಯಮಾನಗಳಿಂದ ಟ್ಯಾಟೂ ರೂಪಕ್ಕೆ ಪರಿವರ್ತನೆಗೊಂಡಿದೆ. ಆದ್ರೆ ಈಗ ಟ್ಯಾಟೂ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದಾಗಿದೆ. ಈ ಬಗ್ಗೆ ಸ್ವತಃ ಸರ್ಕಾರವೇ ಮಾಹಿತಿ ನೀಡಿದ್ದು ಅಚ್ಚರಿ ಕೂಡ ಮೂಡಿಸಿದೆ. ಹೌದು, ಟ್ಯಾಟೂ ಎನ್ನುವುದು ಈಗ ಟ್ರೆಂಡಿಂಗ್ ನಲ್ಲಿ ಇರುವ ಒಂದು ಫ್ಯಾಷನ್ ಆಗಿದೆ. ಹಲವು ರೀತಿಯಲ್ಲಿ ಟ್ಯಾಟೂಗಳನ್ನ ಹಾಕಿಸಿಕೊಳ್ತಿದ್ದಾರೆ. ಮೈ ಮೇಲೆ ಚರ್ಮಕ್ಕಿಂತ ಹೆಚ್ಚಾಗಿ ಟ್ಯಾಟೂಗಳೇ ಕಾಣುವ ಮಟ್ಟದಲ್ಲಿ ಹುಚ್ಚುತನವನ್ನ ಆವರಿಸಿಕೊಂಡವರು ಕೂಡ ಇದ್ದಾರೆ. ಟ್ಯಾಟೂ ಕೊನೆಯವರೆಗೂ ನಮಗೆ ಅಂಟಿಕೊಂಡೇ ಇರುವಂತದ್ದು. ಹೀಗಾಗಿ ಟ್ಯಾಟೂ ಹಾಕಿಸಿಕೊಳ್ಳುವ ಜಾಗ ಹಾಗೂ ಡಿಸೈನ್ ಬಗ್ಗೆ ಮೊದಲೇ ನಿಶ್ಚಯ ಇಟ್ಟುಕೊಂಡು ಕೆಲವರು ಟ್ಯಾಟೂ ಹಾಕಿಸಿಕೊಳ್ತಾರೆ. ಆದ್ರೆ ಈ ಟ್ಯಾಟೂ ಹಾಕಿಸಿಕೊಳ್ಳುವಾಗ ಎಷ್ಟು ಜಾಗೃತ ವಹಿಸಬೇಕು ಎಂಬುದು ಈಗ ಸರ್ಕಾರ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ಟ್ಯಾಟೂ ಹಾಕಿಸಿಕೊಳ್ಳುವವರ ಸಂಖ್ಯೆ ಏರ್ತಲೇ ಇದೆ. ಹೀಗಾಗಿ ನಾಯಿ ಕೊಡಿಯಂತೆ ಟ್ಯಾಟೂ ಸೆಂಟರ್ಗಳು ಕೂಡ ಇದ್ದಾವೆ. ಇನ್ನು ಕೆಲವರಿಗೆ ಟ್ಯಾಟೂ ಶೋಕಿಗಳು ಬೇಕು, ಆದ್ರೆ ಅದರ ಜಾಗರೂಕತೆ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಮುಂದಾಲೋಚನೆ ಇಲ್ಲದೆ ಸಿಕ್ಕಲ್ಲಿ ಟ್ಯಾಟೂಗಳನ್ನ ಹಾಕಿಸಿಕೊಳ್ಳಲು ಮುಂದಾಗ್ತಾರೆ. ಆದ್ರೆ ಇದು ತುಂಬಾ ಡೇಂಜರ್ ಎಂದು ವರದಿ ಬಂದಿದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂದು ಹೇಳಲಾಗ್ತಿದೆ. ಟ್ಯಾಟೂಗಳಿಂದ HIV, ಚರ್ಮ ಕ್ಯಾನ್ಸರ್ ಮತ್ತು ಇತರ ಚರ್ಮ ರೋಗಗಳು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ರಸ್ತೆ ಬದಿಯ ಟ್ಯಾಟೂ ಅಂಗಡಿಗಳ ಮೇಲೆ ನಿಗಾ ವಹಿಸಲು ಮುಂದಾಗಿದೆ. ಟ್ಯಾಟೂಗಳಿಗೆ ಸಂಬಂಧಿಸಿದಂತೆ ಹೊಸ ಕಾನೂನು ರಚಿಸಲು ಸರ್ಕಾರ ಮುಂದಾಗಿದ್ದು ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಕ್ರಮ ಕೈಗೊಳ್ಳಲಾಗ್ತಿದೆ ಎಂದು ಹೇಳಲಾಗ್ತಿದೆ. ಟ್ಯಾಟೂ ಹಾಕಿಸಿಕೊಳ್ಳುವುದರಿಂದ ಚರ್ಮ ಕ್ಯಾನ್ಸರ್, HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಮತ್ತು ಸ್ಟಾಫಿಲೋಕೋಕಸ್ aureus ನಂತಹ ಮಾರಣಾಂತಿಕ ಸೋಂಕುಗಳು ಹರಡುವ ಅಪಾಯವಿದೆ. ಟ್ಯಾಟೂ ಹಾಕುವಾಗ ಸ್ವಚ್ಛತೆ ಮತ್ತು ಗುಣಮಟ್ಟದ ಬಗ್ಗೆ ಸರಿಯಾದ ಕಾಳಜಿ ವಹಿಸದೆ ಅಪಾಯಕಾರಿ ರಾಸಾಯನಿಕಗಳನ್ನ ಬಳಸುತ್ತಿರುವುದರಿಂದ ಈ ಸಮಸ್ಯೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಹೊಸ ಕಾನೂನು ಜಾರಿಗೆ ತರಲು ಆರೋಗ್ಯ ಇಲಾಖೆ ಮುಂದಾಗಿದೆ ಎನ್ನಲಾಗ್ತಿದೆ. ಜಾನ್ ಸ್ವಿರ್ಕ್ ಸಂಶೋಧಕರು ಈ ಬಗ್ಗೆ ನಾವು ಪ್ರತಿ ಶಾಹಿಯಲ್ಲಿ ತೆಗೆದುಕೊಂಡು ಪರಿಶೀಲಿಸಿದಾಗ ನಮಗದು ಒಂದು ಕ್ಷಣ ಮೌನವಾಗುವಂತೆ ಮಾಡುತ್ತಿತ್ತು. ಇಲ್ಲಿಯವರೆಗೆ ನಾವು ಪರೀಕ್ಷಿಸಿದ 56 ಶಾಹಿಗಳ ಪೈಕಿ 23 ಶಾಹಿಗಳಲ್ಲಿ ACO ಇರುವ ಡೈಗಳು ಇರುವುದು ಕಂಡು ಬಂದವು. ಈ ಬಗ್ಗೆ ಡೈಲಿ ಮೇಲ್ ಮಾಧ್ಯಮಕ್ಕೆ ವಿವರಿಸಿರುವ ಜಾನ್ ಹೇಳ್ತಾರೆ, ACO ಇರುವ ಡೈಗಳು ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಥವಾ ಸೂರ್ಯನ ನೇರಳಾತೀತ ಕಿರಣಗಳ ಉಪಸ್ಥಿತಿಯಲ್ಲಿ ಜನರೇಟ್ ಆಗಿ ಕಾರ್ಸಿಜನಿಕ್ ಕಾಂಪೌಂಡ್ಗಳಾಗುತ್ತವೆ ಎನ್ನಲಾಗ್ತಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಟ್ಯಾಟೂ ಶೋಕಿ ಬೇಕು ಎಂದ್ರೆ ಒಮ್ಮೆ ಟ್ಯಾಟೂ ಸೆಂಟರ್ ಬಗ್ಗೆನೂ ಕೂಡ ಯೋಚನೆ ಮಾಡಿ. ಡಿಸೈನ್ ಮಾತ್ರ ಮುಖ್ಯವಲ್ಲ, ಅಲ್ಲಿ ಸುರಕ್ಷತೆಯೂ ಕೂಡ ಮುಖ್ಯ. ಈ ಮೂಲಕ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.